ಆರ್ಎಸ್ಎಸ್ ದಾಖಲೆ ಕೇಳಿದ ಪ್ರಿಯಾಂಕ್ ಖರ್ಗೆಗೆ ತಿರುಗೇಟು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ದೇಶ ಪ್ರೇಮದ ಸಂಘಟನೆ, ದೇಶಭಕ್ತ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು ಅಂತ ಏನಿಲ್ಲ. ಆರ್ಎಸ್ಎಸ್ ಕಚೇರಿ ಎಲ್ಲಿದೆ, ಬಿಲ್ಡಿಂಗ್ ಎಲ್ಲಿದೆ, ಪ್ರಿಯಾಂಕ್ ಹುಡುಕಿ ಬನ್ನಿ. ರಿಜಿಸ್ಟರ್ ಆಗಬೇಕು ಅಂತ ಎಲ್ಲಿ ಯಾವ ಕಾನೂನು ಹೇಳಿದೆ? ಪ್ರಿಯಾಂಕ್ ಖರ್ಗೆ ನಿಮ್ಮ ಬೆನ್ನು ನೀವು ನೋಡ್ಕೊಳ್ಳಿ ಅಂತ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ಸಿನ ಪಥಸಂಚಲನಕ್ಕೆ ಅಡಚಣೆಯನ್ನು ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿ ಇನ್ನು ಹಲವಾರು ಜಾಗದಲ್ಲಿ ಈಗ ಅಡಚಣೆ ಮಾಡುವಂಥದ್ದಾಗ್ತಿದೆ. ವಿಶೇಷವಾಗಿ ಚಿತ್ತಾಪುರದಲ್ಲಿ ಸನ್ಮಾನ್ಯ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ವಿಶೇಷ ಕಾಳಜಿಯನ್ನು ವಹಿಸಿ ಹೇಗಾರ ಮಾಡಿ ಪಥಸಂಚಲನವನ್ನು ನಿಲ್ಲಿಸಬೇಕು, ಅಡಚಣೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಅವರ ಒಂದು ಸ್ಥಾನದ ಮೂಲಕ ಸರ್ಕಾರದಲ್ಲಿ ಒತ್ತಡವನ್ನು ಏರಿ ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕಡೆ ಸರ್ಕಾರದಿಂದ ನಮಗೆ ನ್ಯಾಯ ಸಿಗ್ತಿಲ್ಲ, ಹಾಗಾಗಿ ನ್ಯಾಯಾಲಯದ ಮೊರೆ ಹೋಗುವಂಥದ್ದಾಗ್ತಿದೆ. ಖಂಡಿತ ನ್ಯಾಯಾಲಯದಲ್ಲಿ ಈ ಎಲ್ಲ ಅಧಿಕಾರ ದುರ್ಬಳಕೆ ಉದ್ದೇಶಪೂರ್ವಕವಾಗಿ ಭಾಳ ಇದ್ಕೊಳ್ಳುವಂಥದ್ದಿದೆ. ಇವತ್ತಿನ RSSನ ಪಥಸಂಚಲನದಲ್ಲಿ ಭಾಗವಹಿಸಿರುವಂಥ ವ್ಯಕ್ತಿಗಳು ನ್ಯಾಯಾಲಯದ ಮೊರೆ ಹೋಗಿ ಈ ರೀತಿ ನ್ಯಾಯಾಲಯದ ಮುಂದೆ ಏನು ಅರ್ಜಿಯನ್ನು ಹಾಕಿದ್ದಾರೆ. ಹಾಗಾಗಿ ನ್ಯಾಯಾಲಯ ಇದ್ರ ಬಗ್ಗೆ ಗಮನ ವಹಿಸಿ ಸೂಕ್ತ ನ್ಯಾಯ ಕೊಡುವಂಥದ್ದು, ಸೂಕ್ತ ಕ್ರಮ ತಗೊಳ್ಳುವಂಥದ್ದು ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. RSSನ ಪಥಸಂಚಲನಕ್ಕೆ ಅಡಚಣೆಯನ್ನು ಆರ್ಎಸ್ಎಸ್ ದಾಖಲೆ ಕೇಳಿದ ಪ್ರಿಯಾಂಕ್ ಖರ್ಗೆಗೆ ತಿರುಗೇಟು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ದೇಶ ಪ್ರೇಮದ ಸಂಘಟನೆ, ದೇಶಭಕ್ತ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು ಅಂತ ಏನಿಲ್ಲ. ಆರ್ಎಸ್ಎಸ್ ಕಚೇರಿ ಎಲ್ಲಿದೆ, ಬಿಲ್ಡಿಂಗ್ ಎಲ್ಲಿದೆ, ಪ್ರಿಯಾಂಕ್ ಹುಡುಕಿ ಬನ್ನಿ. ರಿಜಿಸ್ಟರ್ ಆಗಬೇಕು ಅಂತ ಎಲ್ಲಿ ಯಾವ ಕಾನೂನು ಹೇಳಿದೆ? ಪ್ರಿಯಾಂಕ್ ಖರ್ಗೆ ನಿಮ್ಮ ಬೆನ್ನು ನೀವು ನೋಡ್ಕೊಳ್ಳಿ ಅಂತ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ಟಿದ್ದಾರೆ. RSSನ ಪಥಸಂಚಲನಕ್ಕೆ ಅಡಚಣೆಯನ್ನು ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿ ಇನ್ನು ಹಲವಾರು ಜಾಗದಲ್ಲಿ ಈಗ ಅಡಚಣೆ ಮಾಡುವಂಥದ್ದಾಗ್ತಿದೆ. ವಿಶೇಷವಾಗಿ ಚಿತ್ತಾಪುರದಲ್ಲಿ ಸನ್ಮಾನ್ಯ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ವಿಶೇಷ ಕಾಳಜಿಯನ್ನು ವಹಿಸಿ ಹೇಗಾರ ಮಾಡಿ ಪಥಸಂಚಲನವನ್ನು ನಿಲ್ಲಿಸಬೇಕು, ಅಡಚಣೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಅವರ ಒಂದು ಸ್ಥಾನದ ಮೂಲಕ ಸರ್ಕಾರದಲ್ಲಿ ಒತ್ತಡವನ್ನು ಏರಿ ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕಡೆ ಸರ್ಕಾರದಿಂದ ನಮಗೆ ನ್ಯಾಯ ಸಿಗ್ತಿಲ್ಲ, ಹಾಗಾಗಿ ನ್ಯಾಯಾಲಯದ ಮೊರೆ ಹೋಗುವಂಥದ್ದಾಗ್ತಿದೆ. ಖಂಡಿತ ನ್ಯಾಯಾಲಯದಲ್ಲಿ ಈ ಎಲ್ಲ ಅಧಿಕಾರ ದುರ್ಬಳಕೆ ಉದ್ದೇಶಪೂರ್ವಕವಾಗಿ ಭಾಳ ಇದ್ಕೊಳ್ಳುವಂಥದ್ದಿದೆ. ಇವತ್ತಿನ RSSನ ಪಥಸಂಚಲನದಲ್ಲಿ ಭಾಗವಹಿಸಿರುವಂಥ ವ್ಯಕ್ತಿಗಳು ನ್ಯಾಯಾಲಯದ ಮೊರೆ ಹೋಗಿ ಈ ರೀತಿ ನ್ಯಾಯಾಲಯದ ಮುಂದೆ ಏನು ಅರ್ಜಿಯನ್ನು ಹಾಕಿದ್ದಾರೆ. ಹಾಗಾಗಿ ನ್ಯಾಯಾಲಯ ಇದ್ರ ಬಗ್ಗೆ ಗಮನ ವಹಿಸಿ ಸೂಕ್ತ ನ್ಯಾಯ ಕೊಡುವಂಥದ್ದು, ಸೂಕ್ತ ಕ್ರಮ ತಗೊಳ್ಳುವಂಥದ್ದು ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. RSSನ ಪಥಸಂಚಲನಕ್ಕೆ ಅಡಚಣೆಯನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.